ಇನ್ನು ರಾಹುಲ್ ಗಾಂಧಿ ಮಾಡಿರುವಂತಹ ಈ ಒಂದು ಆರೋಪ ಏನಿದೆಯಲ್ಲ, ವೋಟ್ ಚೋರಿ ಆರೋಪ, ಇದಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ಕೂಡ ಮಾತನಾಡಿದ್ದಾರೆ. ಅವ್ರು ಹೇಳೋ ಹಾಗೆ ರಾಹುಲ್ ಗಾಂಧಿನೇ ಒಬ್ಬ ದೊಡ್ಡ ಚೋರ್, ಅವರ ಖಾನ್ದಾನ್ ಕೂಡ ದೊಡ್ಡ ಚೋರ್. ಸೊ ಹಾಗಾಗಿ ವೋಟ್ ಚೋರಿ ಆರೋಪ ಇದೆಲ್ಲ ಇವ್ರು ಮಾಡ್ತಾ ಇರೋದು, ಇವರೇ ದೊಡ್ಡ ಕಳ್ಳರು ಅನ್ನೋ ರೀತಿಯಲ್ಲಿ ಛಲವಾದಿ ನಾರಾಯಣಸ್ವಾಮಿ ಇವತ್ತು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಂಬೇಡ್ಕರ್ ಚುನಾವಣೆಗೆ ನಿಂತಾಗ ನೆಹರು ಮಾಡಿದ್ದೇನು? ನೆಹರು 70,000 ಕೊಲಗೆಟ್ಟ ಮತಗಳನ್ನಾಗಿ ಮಾಡಿದ್ರು. ಸೊ ನೆಹರು ಕಾಲದಲ್ಲಿ ಗಾಂಧಿ ಹೆಸರು ಇರಲಿಲ್ಲ, ಆಮೇಲೆ ಎಲ್ಲಿ ಬಂತು ಇವರಿಗೆ ಗಾಂಧಿ ಹೆಸರು? ಇವರದ್ದು ನಕಲಿ ಗಾಂಧಿ ಫ್ಯಾಮಿಲಿ ಅಂತ ಛಲವಾದಿ ವ್ಯಂಗ್ಯ ಮಾಡಿದ್ದಾರೆ. ರಾಹುಲ್ ಗಾಂಧಿಯೇ ದೊಡ್ಡ ಚೋರ್, ಅವರ ಖಾನ್ದಾನೇ ದೊಡ್ಡ ಚೋರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು 1952ರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗಲೇ 14,000ದಲ್ಲಿ ಸೋತರು. 74,333 ಓಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ವು. ಅಂದರೆ ಅದು ಎಣಿಕೆ ಸರಿಯಾಗಿ ಆಗಿದ್ರೆ ಅವರೇ ಗೆಲ್ತಿದ್ರು. ಆದರೆ ಏನು ಮಾಡಿದ್ರು, ಅವ್ರನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕುಲಗೆಟ್ಟ ಮತಗಳು ಅಂತ ಮಾಡಿದರು. ಆ ಕಾರಣದಿಂದ ಆವತ್ತೇ ಚೋರ್ ಅವರು. ನೆಹರು ಅವರು ಚೋರ್, ಅದಾದಮೇಲೆ ಇಂದಿರಾ ಗಾಂಧಿ ಚೋರ್, ರಾಜೀವ್ ಗಾಂಧಿ ಚೋರ್, ಈಗ ರಾಹುಲ್ ಗಾಂಧಿಯು ಚೋರ್. ಈ ಚೋರ್ಗಳೆಲ್ಲ ಚೋರ್ ಸೇರಿ ಇವತ್ತು ಏನೂ ಚೋರಿ ಮಾಡೋಕ್ಕಾಗದೇ ಇರತಕ್ಕಂಥ ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ದರೆ ಅದನ್ನು ಚೋರಿ ಅಂತಾರೆ. ಅದಕ್ಕೆ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ. ನಾನು ಆ ಗಾಂಧಿ ಬಗ್ಗೆ ನಾನು ಮಾತಾಡೋದಿಲ್ಲ, ಮಹಾತ್ಮ ಗಾಂಧಿ ಅವರು ಬೇರೆ, ಇದು ನಕಲಿ ಗಾಂಧಿಗಳು. ಈಗ ನೆಹರು ಅವರಿಗೆ ಗಾಂಧಿನೇ ಇರಲಿಲ್ಲ, ಅಲ್ಲಿಂದ ಆದಮೇಲೆ ಎಲ್ಲಿಂದ ಬಂತು ಗಾಂಧಿ ಇವರಿಗೆ? ಇದು ನಕಲಿ ಗಾಂಧಿ ಫ್ಯಾಮಿಲಿ ಇದೆಯಲ್ಲ, ಇವರು ಗಾಂಧಿ ಚೋರ್ ಫ್ಯಾಮಿಲಿ ಅದು.